ಲಕ್ಷ್ಮಿ, ಏನಮ್ಮ ಹಿಂಗಾಗೋಯ್ತು? ಅಲ್ಲ, ನಿನ್ನನ್ನು ಅನ್ಯಾಯವಾಗಿ ಕೂಡಕ್ಕಾಗಾಯ್ತಲ್ಲ. ನಿಮ್ಮಪ್ಪಂಗೆ ಅದು ಏನಾಗಿದೆಯೋ ಏನೋ. ನಿನ್ನನ್ನು ಹೇಗೆ ಹೊರಗಡೆ ಕರ್ಕೊಂಬರಲಿ? ಕೀ ಬೇರೆ ಅವ್ರ ಹತ್ರನೇ ಇದೆ. ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡಲಿ? ಅಮ್ಮ, ಫೋನ್ ಬೇರೆ ನಂದು ಹೊರಗಡೆನೇ ಇದೆಯಮ್ಮ, ರೂಮಲ್ಲಿ ಇಲ್ಲ. ನಮ್ಮ ಲಕ್ಷ್ಮಿ, ಇಲ್ಲೇ ಇಟ್ಟಿದ್ದೆ ಕಣೆ, ನೋಡಿದೆ. ನೀನು ಕೊಡೋಣ ಅಂತಂದರೆ ಇರು, ನೀನು ಕಿಟಕಿ ತೆಗಿ, ಕಿಟಕಿಯಿಂದ ಕೊಡ್ತೀನಿ. ಹಾಂ ಅಮ್ಮ, ಕೊಡು 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 ಕೊಡು. ತಗೊಳಮ್ಮ, ತಗೋ. ನೀನು ಒಂದು ಕೆಲಸ ಮಾಡು, ಮೊದಲು ರಾಕೇಶನ್ ಫೋನ್ ಮಾಡಿ ಹೇಳಿಬಿಡು. ಹಾಂ, ಹಿಂಗಾಗಿದೆ ಮನೇಲಿ ಅಂತ ಬೇಗ ಬರೋದಕ್ಕೆ ಹೇಳು. ಆಯ್ತಮ್ಮ, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಓಹೋ, ಇಂಥ ಮಸ್ಲಕ್ ನಡೆಸ್ತಾರ ಅಮ್ಮ ಮಗಳು. ಫೋನ್ ಬೇರೆ ಮಡಿಕೊಂಡವಳು. ಮೊದಲು ಆಗ ಫೋನ್ ಕಿತ್ಕೊತೀನಿ. ಅಯ್ಯೋ ಅತ್ತೆ, ಏನು ಮಾಡ್ತಿದ್ದೀರಾ? ಕುಡಿಯಲಿ ಅದನ್ನು. ಏನೇ ಅಮ್ಮ ಮಗಳು ಸೇರಿಕೊಂಡು ನಮಗೆ ಗೊತ್ತಿಲ್ಲದಾಗ ಮೋಸ ಮಾಡ್ತಿದ್ದೀರಾ? ಈ ಫೋನ್ ಎಲ್ಲಿಂದ ಬಂತು ನಮ್ಮ ಮನೆಗೆ? ಅಯ್ಯೋ ಅದು ಅತ್ತೆ, ಲಕ್ಷ್ಮಿದಲ್ಲ ಫೋನ್, ಅದು ಹರ್ಷಿತಾ ಕಾಲೇಜ್ ಹೋಗ್ತಾಳಲ್ಲ, ಅವಳು ಕೊಟ್ಟಿರೋದು. ಕೊಡಿ. ನನ್ನ ಹತ್ರ ಅವೆಲ್ಲ ನಾಟಕಗಳು ಬೇಡ. ಬರಲಿ ನನ್ನ ಮಗನ ಕೈಲ ಕೊಡ್ತೀನಿ. ಇದು ಲಕ್ಷ್ಮಿದ ಹರ್ಷಿತಂದ ಕಂಡಿಡಿತಾನ ಅವನಿ. ಏನು ನನಗೆ ಗೊತ್ತಾಗಲ್ಲ, ವಯಸ್ಸಾಗೈತೆ ಆಗಿನ ಕಾಲದವ್ರು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಗೊತ್ತಾಗ್ತದೆ ನನಗೆ. ಹಾಂ, ಇದಕ್ಕೆಲ್ಲ ನಾನು ಅವಕಾಶ ಮಾಡಿಕೊಡಲ್ಲ. ಬದ್ರಿಗೆ ಯಾವತ್ತಿದ್ರು ಲಕ್ಷ್ಮಿ ಸಿಗೋದು ನೆನ್ಪಿಡ್ಕೊಂಬಿಡಿ. ನೀನು ಏನೇ ಪ್ಲಾನ್ ಮಾಡಿದ್ರು ಈ ಮದುವೆ ನಡೆಯುತ್ತೆ. ರಾಕೇಶ್ ಅಲ್ಲ, ಅವರ ಅಪ್ಪ ಬಂದರೂ ಸರಿ ಈ ಮದುವೆ ನಿಲ್ಸೋಕ್ಕಾಗಲ್ಲ. ಆಗಲ್ಲ ಅಂದರೆ ಆಗಲ್ಲ. ಹೋಗು. ಛೇ, ಏನಿದು ಹಿಂಗಾಗೋಯ್ತಲ್ಲ? ಫೋನು ಕಿತ್ಕೊಂಡು ಹೋಗ್ಬಿಟ್ರಲ್ಲ. ಮತ್ತು ಈ ವಿಷಯನ ರಾಕೇಶಗೆ ಹೆಂಗೆ ತಿಳಿಸೋದು? ಅಮ್ಮ, ಏನಮ್ಮ ಹಿಂಗಾಯ್ತು? ಅಜ್ಜಿ ಫೋನ್ ಕೊಟ್ರಾ? ಇಲ್ಲ ಕಣೆ ಲಕ್ಷ್ಮಿ, ಎತ್ಕೊಂಡು ಹೋಗೇ ಬಿಟ್ರು ಫೋನ್ನ. ಅಯ್ಯೋ, ನಿಮ್ಮ ಅಪ್ಪಂಗೆ ಬೇರೆ ವಿಷಯ ತಿಳಿಸ್ತಾರಂತಮ್ಮ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಕಣೆ. ರಾಕೇಶಂಗೆ ಹೆಂಗೆ ವಿಷಯ ತಿಳಿಸೋದು? ಅಮ್ಮ, ಹಾಗಿದ್ರೆ ನನ್ನ ಭದ್ರಂಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರಾ ಇವರು? ಹಾಗಿದ್ರೆ ನಾನು ರಾಕೇಶನ ಮದುವೆ ಮಾಡ್ಕೊಳಕ್ಕಾಗಲ್ವಾ ಅಮ್ಮ? ಏನಮ್ಮ ಹಿಂಗಾಗ್ತಿದೆ ನನ್ನ ಜೀವನದಲ್ಲಿ? ಏನೋ ನನಗಿವಾಗ ಅನ್ನಿಸ್ತಾ ಇದೆ, ಅಪ್ಪ ಹೇಳಿದ ನಿಜನೇ ಇರಬೇಕು. ನನ್ನ ಜಾತಕನೇ ಸರಿ ಇಲ್ಲ ಅನಿಸುತ್ತೆ. ನಾನು ಹುಡ್ದಾಗ್ಲಿಂದ ತೊಂದರೆನೇ. ಇವಾಗ ನನ್ನ ಜೀವನ ಸರಿ ಮಾಡ್ಕೊಳ್ಳೋಣ ಅಂದರೆ ಅದಕ್ಕೂ ತೊಂದರೆ ಆಗ್ತಾ ಇದೆಯಮ್ಮ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಲಕ್ಷ್ಮಿ, ನೀ ಹೆದ್ರು ಬೇಡ, ಸುಮ್ಮನಿರು. ನಾನು ಏನಾದರೂ ಒಂದು ದಾರಿ ಮಾಡ್ತೀನಿ ಇದಕ್ಕೆ, ಹೆದ್ರು ಬೇಡ. ರವಿ, ಅಪ್ಪ ಹೇಳಿದ್ದು ನಿಜನೇನೋ? ಹೌದಮ್ಮ, ನಾನು ಲಕ್ಷ್ಮಿನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಕಣೋ, ಈ ವಿಷಯ ಯಾಕೆ ನನಗೆ ಹೇಳಲಿಲ್ಲ? ಹಾಂ, ಅಲ್ಲ, ಅವಳು ಸಹಾಯ ಮಾಡ್ತೀನಿ ಅಂತ ಹೋಗಿ ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿಯಲ್ಲ, ಇದು ನಮ್ಗೆ ಆಗಿ ಬರುತ್ತೇನೋ? ಆ ಹುಡುಗಿ ಹೇಗೋ ಏನೋ ಎತ್ತನೋ. ಹಾಂ, ಓದಿಸ್ತೀನಿ ಅನ್ನೋ ಮಾತ್ರಕ್ಕೆ ಅವಳೇ ಮದುವೆ ಮಾಡ್ಕೋತೀನಿ ಅಂದರೆ ಹೆಂಗೋ ರವಿ? ಇಲ್ಲಮ್ಮ, ನಿನಗೆ ಗೊತ್ತಿಲ್ಲ ಏನು ವಿಷಯ ಅಂತ. ನಾನು ಯಾವಾಗಾದರೂ ಹೇಳ್ತೀನಿ. ಲಕ್ಷ್ಮಿ ಯಾರು ಅಂತಲೂ ಗೊತ್ತಾಯಿತು. ನಾನು ಅವಳ ಜೊತೆ ಒಂದು ವಾರ ಅವಳು ಹೇಗೆ ಅಂತ ತಿಳ್ಕೊಂಡಿದ್ದೀನಿ. ಒಳ್ಳೆ ಹುಡುಗಿನಮ್ಮ. ನಾನು ಹಳ್ಳಿಗೆ ಹೋಗಿದ್ನಲ್ಲ ಟ್ರೈನಿಂಗ್ಗೆ, ಅದೇ ಊರಲ್ಲಿ ಆ ಲಕ್ಷ್ಮಿ ಇರೋದು. ನಿಂಗೆ ಹೇಳಿದ್ನಲ್ಲ, ಲಕ್ಷ್ಮಿ ಇರೋ ಊರಿಗೆ ಟ್ರೈನಿಂಗ್ ಹಾಕಿದ್ದಾರೆ ಅಂತ. ಅಲ್ಲಿ ಹೋಗಿ ಅವಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಒಳ್ಳೆ ಹುಡುಗಿನೇ. ನಾನು ಇನ್ನೂ 2 ವರ್ಷ ಬೇಡ ಅಂತ ಅಂದ್ಕೊಂಡಿದ್ದೆ ಮದುವೆ ಮಾಡ್ಕೊಳ್ಳೋದು. ಆದರೆ ನೀವೆಲ್ಲ ಬಲವಂತ ಮಾಡ್ತಿದ್ದೀರಾ. ನಾನು ಆದಷ್ಟು ಬೇಗ ಲಕ್ಷ್ಮಿ ಹತ್ರ ಮಾತಾಡ್ತೀನಮ್ಮ. ಇಲ್ಲಿ ಕೆಲಸ ಮುಗಿದ ತಕ್ಷಣ ನಾನು ಹಳ್ಳಿಗೆ ಹೋಗಿ ಲಕ್ಷ್ಮಿ ಹತ್ರ ಮತ್ತು ಅವರ ಅಮ್ಮನ ಹತ್ರ ಮಾತಾಡ್ತೀನಿ. ಈ ರೀತಿ ಎಲ್ಲ ಏನೇನಾಗಿದೆ ಎಲ್ಲ ಹೇಳ್ಬಿಡ್ತೀನಿ ಅವರಿಗೆ. ಅವರು ಲಕ್ಷ್ಮಿಯವ್ರ ತಾಯಿ ಖಂಡಿತವಾಗ್ಲೂ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರ ತಂದೆ ಒಪ್ಕೊಳ್ಳಲ್ಲಮ್ಮ. ಅದೇ ಅವ್ರ ತಾಯಿ ಮಾತ್ರ ಖಂಡಿತವಾಗ್ಲೂ ಒಪ್ಕೋತಾರೆ. ನನಗೆ ಆ ನಂಬಿಕೆ ಇದೆ. ಲಕ್ಷ್ಮಿ ನಿಜವಾಗ್ಲೂ ಒಪ್ಕೋತಾಳೆ. ಅವಳ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ನನಗೆ ಕನ್ಫರ್ಮ್ ಆಗಿದೆ. ಹಾಗಾಗಿ ನಾನು ಇದನ್ನು ಅಪ್ಪನ ಹತ್ರ ಹೇಳಿದೆ. ಆದಷ್ಟು ಬೇಕಾ ಮದುವೆ ಮಾಡ್ಕೋತೀನಮ್ಮ. ನೀವು ಮದುವೆಗೆ ಏನೇನು ಬೇಕೋ ತಯಾರಿ ಮಾಡ್ಕೊಳ್ರಮ್ಮ. ನಾನು ಈ ಟ್ರೈನಿಂಗಿಂದ ಬಂದ ತಕ್ಷಣ ಅವಳ ಹತ್ರ ಮಾತಾಡಿ ಆಮೇಲೆ ನೆಕ್ಸ್ಟ್ ಮದುವೆನೇ. ಹಾಂ, ಸರಿನಪ್ಪ, ಆಯಿತು. ಇನ್ನೊಂದ್ಸರಿ ನಿನ್ನ ಹತ್ರ ಮಾತಾಡ್ಬೇಕಂತ ಅನ್ನಿಸ್ತು ಇದ್ರ ಬಗ್ಗೆ. ಅದಕ್ಕೆ ನಾನೇ ಮಾತಾಡೋಣ ಅಂತ ಮಾಡಿದೆ. ಅಪ್ಪಂಗೇನೋ ತುಂಬ ಇಷ್ಟ ಆಗಿದೆ ಕಣೋ. ನಂದು ಏನು ಅಭ್ಯಂತರ ಇಲ್ಲ. ನಿನ್ನ ಇಷ್ಟನೇ ನಮ್ಮ ಇಷ್ಟ. ಒಟ್ಟಿನಲ್ಲಿ ನಿಮಗೆ ಇಷ್ಟ ಆದರೆ ಸಾಕು. ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಕಣೋ, ಆಯಿತು. ಹುಷಾರು, ನೀನು ಲಕ್ಷ್ಮಿ ಹತ್ರ ಮಾತಾಡು. ಸರಿ, ಇಲ್ಲ? ಆಯ್ತಮ್ಮ, ಇಡು, ಹುಷಾರು. ಲಕ್ಷ್ಮಿಗೊಂದು ಫೋನ್ ಮಾಡೋಣ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಟೀ 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 ಟೀ. ಏನಿದು ಸ್ವಿಚ್ ಆಫಾ? ಲಕ್ಷ್ಮಿ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಿದ್ದೇ ಇಲ್ವಲ್ಲ, ಇವಾಗೇನು ಸ್ವಿಚ್ ಆಫು? ಏನೋ ಮಾತಾಡೋಣ ಅಂತ ಮಾಡಿದೆ. ಏನೋಪ್ಪ, ಆಮೇಲೆ ಮಾಡಿ ನೋಡೋಣ. ನನ್ನ ಮಗ ಹೇಗೆ ಮದುವೆಗೆ ಒಪ್ಕೊಂಡಲ್ಲ, ಅಷ್ಟೇ ಸಾಕು. ನನ್ನ ಸೊಸೆ ಏನೇನು ಬೇಕೋ ಎಲ್ಲ ಇವಾಗಲಿಂದನೇ ಎತ್ತಿಟ್ಟು ಬಿಡ್ತೀನಿ. ನನಗಿನ್ನೇನು ಹೆಣ್ಣು ಮಕ್ಕಳಿದ್ದಾರ? ಮಗಳು ಅವಳೆ,
ಸೊಸೆನೂ ಅವಳೆ. ನನ್ನ ಹತ್ರ ಇರೋ ನೆಕ್ಲೆಸ್ಗಳು, ಸರ, ಬಳೆ, ಡಾಬು ಎಲ್ಲನೂ ಅವಳಿಗೆ ಕೊಟ್ಬಿಡ್ತೀನಿ. ನಾನು ಆರಾಮಾಗಿದ್ದು ಬಿಡ್ತೀನಿ. ಹೆಂಗಿದ್ದಾಳೋ ಏನೋ ಆ ಲಕ್ಷ್ಮಿ. ಫೋಟೋ ನೋಡಬೇಕಿತ್ತು. ಇವ್ರು ಬೇರೆ ಫೋಟೋ ಕಳಿಸ್ತೀನಿ ನೋಡು ಅಂತ ಅಂದರು. ಅದು ಯಾವಾಗ ಕಳಿಸ್ತಾರೋ ಏನೋ. ರವಿನೇ ಅವನ ಮಾತು ಕೇಳಬೇಕಿತ್ತು ನಾನು. ಫೋಟೋ ಇದ್ದರೆ ಕಳಿಸೋ ನೋಡ್ತೀನಿ ಅಂತ. ಆಮೇಲೆ ಫೋನ್ ಮಾಡಿ ಫೋಟೋ ಕಳಿಸು ಅಂತ ಅಂತೀನಿ. ಫ್ರೆಂಡ್ಸ್, ಇವತ್ತಿನ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ಸ್ವಲ್ಪ ವೀಡಿಯೋನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಅಂದರೆ ತುಂಬ ಲೆಂತಾಗಿ ಹಾಕಿಲ್ಲ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋದಕ್ಕೆ. ದಯವಿಟ್ಟು ಕ್ಷಮಿಸಿ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.